ನಮಸ್ಕಾರ. ನಾನು ದೇವರಾಜ್ ಅರ್ಕಲ್ಗೋಡ್ ತಾಲೂಕು KRS ಪಕ್ಷದ ಅಧ್ಯಕ್ಷ, ಕಳೆದ MP ಅಭ್ಯರ್ಥಿಯಾಗಿದ್ದೆ. ಇವತ್ತು ನಾವು ಅರಸೀಕೆರೆ ಮತ್ತೆ ಹಾಸನ ಒಂದ್ ಸೆಕೆಂಡ್ ಇರೋಣ. ಹಾಸನ ದುದ್ದ ರೋಡಲ್ಲಿ ಬರ್ತಾ ಇದ್ದಾಗ ಒಂದು ಗಾಡಿ ಅಡ್ಡ ಹಾಕೊಂಡು ಇವರು CTO ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಒಂದು ಗಾಡಿ ಅಡ್ಡ ಹಾಕೊಂಡು ನಿಂತಿದ್ರು. ನಾವು ಪಾಪ ಅವ್ರನ್ನ ಕೇಳಿದ್ವಿ, ಯಾಕೆ ಅಡ್ಡ ಹಾಕೊಂಡಿದ್ರಿ ಏನು ಅಂದಾಗ ಏನೋ ಬಿಲ್ಲಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರು. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಪಾಪ ಆಟೋದವ್ರನ್ನ, ಗೂಡ್ಸ್ ಗಾಡಿ ಬಾಡಿಗೆ ಹೊಡಿಯವ್ರನ್ನ ಹಿಡಿಬೇಡಿ ಮೇಡಮ್, ನೀವೇನು ಮಾಡಿ ಅಂತ ಅಂದರೆ ದೊಡ್ಡವ್ರು ಏನು ಗೋಡನ್ ಇರುತ್ತೆ ಆ ಗೋಡನ್ ಅವ್ರು ಚೆಕ್ ಮಾಡಿ, ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿ. ಪಾಪ ಈ ನೋಡಿ ಈ ಹುಡುಗ, ನಾನು ಕೇಳಿ ಈ ಹುಡುಗನ ಎಷ್ಟು ರಿಕ್ವೆಸ್ಟ್ ಮಾಡಿದೆ ಗೊತ್ತಾ, ಇವ್ರನ್ನ ಪಾಪ ಕಳಿಸಿ ಏನೋ 500,000 ರೂಪಾಯಿ ನಮ್ಮ ಆಟೋದವರು ಬಾಡಿಗೆ ಹೊಡಿತಾರೆ, ಅವರು ಲೋನ್ ತಗೊಂಡಿರ್ತಾರೆ, EMI ಕಟ್ಟಬೇಕು, ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಅವ್ರಿಗೆ ತೊಂದರೆ ಕೊಡಬೇಡಿ, ಹೋಗಿ ದೊಡ್ಡ ಗೋಡನ್ ಅವ್ರು ಇದ್ರೆ ನೀವು ಆ ಗೋಡನ್ಗೆ ಇನ್ಸ್ಪೆಕ್ಷನ್ ಮಾಡಿ ಅವ್ರನ್ನ ಸೀಸ್ ಮಾಡಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇವತ್ತು GST ನಲ್ಲಿ ಅಕ್ರಮ ನಡೀತಾ ಇದೆ. ಇಡೀ ಸರ್ಕಾರ ದುಡ್ಡನ್ನು ಟ್ಯಾಕ್ಸ್ ಅನ್ನ ದೊಡ್ಡವ್ರು ತಿಂದು ತೇಗ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರು ಬಿಡ್ಲಿಲ್ಲ. ಮೇಡಮ್ ನೀವು ಯಾರು, ನಿಮ್ಮ ಹೆಸರೇನು? CTO ಪೂರ್ಣಿಮಾ. ನಿಮ್ಮ ID ಕಾರ್ಡ್ ಹಾಕಿದಿರಾ? ID ಕಾರ್ಡ್ ಹಾಕಿದಿರಾ? ನೀವೇ ತಪ್ಪು ಮಾಡ್ತೀರಲ್ರಿ. ನಮಗೆ ID ಕಾರ್ಡ್ ಹಾಕೊಂಡು ಹೋಗ್ಬೇಕಂತ ಇಲ್ಲ, ನಮಗೆ ಗೊತ್ತು ಯಾವಾಗ ID ಕಾರ್ಡ್ ಹಾಕೊಂಡು ಹೋಗ್ಬೇಕು ಅವಾಗ ಹಾಕೋದು. ಯಾವಾಗ ಹಾಕ್ತೀರಿ ಹೇಳಿ, ಯಾವಾಗ ಹಾಕ್ತೀರಿ ಹೇಳಿ ಮೇಡಮ್, ಹೇಳಿ ಯಾವಾಗ ಹಾಕ್ತೀರಿ ಹೇಳಿ. ನಾವು ನಿಮ್ಗೆ ಹೇಳ್ಬೇಕಂತ ಇಲ್ಲ, ಇವ್ರೆ ಯಾರಿಗೆ ಹೇಳ್ತೀರಿ? ನಿಮ್ಗೆ ID ಕಾರ್ಡ್ ಕೊಟ್ಟಿರೋದೇನಕ್ಕೆ? ಅದು ನಿಮ್ಗೆ ಹೇಳ್ಬೇಕಂತ ಇಲ್ಲ, ನಮಗೆ ಮತ್ ನೀವ್ ಯಾರು ಅಂತ ನನಗೇನ್ ಗೊತ್ತಾಗ್ಬೇಕು? ಗೌರ್ಮೆಂಟ್ ಅಧಿಕಾರಿ ಗೊತ್ತಾಗ್ಬೇಕು. ನಾನು ಹೌದು, ನಾನು ಪಬ್ಲಿಕ್, ನಾನು ಹೌದು. ನಾನು ನಿಮ್ಗೆ ID ಕಾರ್ಡ್ ನ ತೋರಿಸ್ಬೇಕಂತ ಯಾಕಿದೆ? ನಿಮ್ಗೆ ರೂಲ್ಸ್ ಇಲ್ವಾ? ರೂಲ್ಸ್ ಇಲ್ಲ, ನೀವು ತಿಳ್ಕೊಂಡಿಲ್ಲ. ಪ್ರತಿಯೊಬ್ಬ ಸರ್ಕಾರಿ ಸಂಬಳ ತಗೊಂತಾನೆ, ಸರ್ಕಾರಿ ದುಡ್ಡು ಏನ್ ಹಾಕೊಂಡು ಹೋಗ್ಬೇಕು, ಯಾವಾಗ ಹಾಕೊಂಡು ಹೋಗ್ಬೇಕು ಅದನ್ನ ನಮಗೆ ಟ್ರೈನಿಂಗ್ ಅಲ್ಲಲ್ಲ, ನಿಮ್ಗೆ ನಾಲೆಡ್ಜೇ ಇಲ್ಲ. ನಿಮಗೆ ಯಾಕೆ ಹೇಳಿ? ನೀವು ಕೆಲಸ ಮಾಡಿರೋದೇ ಇದೇ ರೀತಿ, ಮೊದ್ಲಿಂದ ಕೆಲಸ ಮಾಡಿರೋದೇ. ನಿಮ್ಗೆ ID ಕಾರ್ಡ್ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿ ಅಂದ್ರೆ ನೀವು ಅದನ್ನ ನೀವು CTO ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು? ನನಗೆ ಯಾಕೆ ಗೊತ್ತಾಗ್ಬೇಕು ಅಂದ್ರೆ, ಮತ್ತೆ ಈಗ ಉದಾಹರಣೆಗೆ ಇವನು ನನ್ನ ಅಣ್ತಮ್ಮ, ಯಾರು ಈ ಗಾಡಿ ಡ್ರೈವರ್, ಈ ಹುಡುಗ ನನ್ನ ಅಣ್ತಮ್ಮ, ಅವ್ನು ಗಾಡಿ ಹಿಡ್ಕೊಂಡಿದ್ರೆ ಅವನ ಪರವಾಗಿ ನಾನು ಬಂದಿದ್ದೀನಿ. ಏರು ಅವನಿಗೆ ಏನ್ ತೋರಿಸಿದ್ರಿ? ಎಲ್ಲಿ ತೋರಿಸಿದಿರಿ? ಅವನಿಗೆ ನೀವು CTO ಅಂತ ಗೊತ್ತಾಗ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ಬೇಕು? ಮೊನ್ನೆ ನೋಡಿದ್ರ? ಅಲ್ಲ, ಮೊನ್ನೆ 7 ಕೋಟಿ ಫ್ರಾಡ್ ಆಯ್ತು, ದುಡ್ಡು ಹೊತ್ಕೊಂಡವ್ರು ನೋಡಿದ್ರ? ಯಾವ ಗಾಡಿ ಹೇಳಿ ಬಂದಿದ್ದು? ಭಾರತ ಸರ್ಕಾರ ಅಂತ ಹಿಂದೆ ಬರ್ದಿತ್ತು. ಅಂದ್ರೆ ನೀವು ಗಾಡಿಯ ಕರ್ನಾಟಕ ಸರ್ಕಾರ ಅಂದ್ರೆ ನೀವು CTO ಅಂತ ನಾನು ಅನ್ಕೋಬೇಕು, ಹೌದಲ್ವಾ? ನಿಮ್ ಕುತ್ತಿಗೆನಲ್ಲಿ ID ಕಾರ್ಡ್ ಇದ್ರೆ ನಾವು, ಮೇಡಮ್ ನೀವು ಗಾಡಿ ಸೀಸ್ ಮಾಡಿ, ಗಾಡಿ ಚೆಕ್ ಮಾಡ್ತಾ ಇದ್ದೀರಾ? ಗಾಡಿನ ಕೆಳಗಡೆ ಇಳ್ದಿದ್ದೀರಾ? ನೀವು ಇಳ್ದಿದ್ದೀರೇನ್ರಿ? 1 ಗಂಟೆ ಆಯ್ತು. ನೀವೇನ್ ಮಹಾರಾಜರು ವಂಶದವ್ರ ನೀವು? ಮತ್ತೆ ಗಾಡಿ ಕೆಳಗಡೆ ಇಳಿದ್ಬಿಟ್ಟು ಏನೋ ಚೆಕ್ ಮಾಡ್ತಿದ್ದೀರಾ ನೀವು? ಏನ್ ನೋಡಿದ್ರಿ? ಏನು ಅಲ್ಲ, ಗಾಡಿನಲ್ಲಿ ಕೂತ್ಕೊಂಡು ಏನ್ ನೋಡಿದ್ರಿ ನೀವು? ಸರಿ, ಅದ್ರಲ್ಲಿ ಏನ್ ಕಬ್ಬಣ ಆಯ್ತಾ ಚಿನ್ನ ಆಯ್ತಾ ಗೊತ್ತಾ ನಿಮ್ಗೆ? ಯಾರಿಗೆ? 1 ಗಂಟೆ ಆಯ್ತು. ಹೌದು, ಮತ್ತೆ ಎಲ್ಲಿ ನೀವು ಗಾಡಿ ಕೆಳಗಡೆ ಇಳ್ದಿಲ್ಲ, ಅವ್ನು ಕರೆಕ್ಟ್ ಬಂದ ತಕ್ಷಣ ನಾನು ನೋಡ್ತಾ ಇದ್ದೀನಿ. ಆಯ್ತು, ಯಾರು? ನನ್ಗೆಲ್ಲ ಗೊತ್ತು, ಎಲ್ಲ ಗೊತ್ತು. ನಿಮ್ಗೆ ನೀವು ಎಲ್ಲಿ ಕೂತಿದ್ರಿ, ಹೆಂಗ್ ನೀವು ID ಕಾರ್ಡ್ ಹಾಕಿಲ್ಲ, ಗಾಡಿ ಚೆಕ್ ಮಾಡಿದೀನಿ ಅಂತೀರಿ. ಪಾಪ ಡ್ರೈವರ್ನ ಹೋಗ್ಬಿಟ್ಟು ಲೆಕ್ಕ ಹಾಕೊಂಬ ಅಂತೀರಿ, ಹೌದಲ್ವಾ? ಬಂಧುಗಳೇ ನೋಡಿ, ಇವ್ರಿಗೆ ದಿಮಾಕ್ ಎಷ್ಟಿದೆ. ಇವರು ಸೇಲ್ಸ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಇವ್ರಿಗೆ ನಿಮಗೆ ಸಿಗೋರು ಇಷ್ಟನೇ ಕಣ್ರಿ, ನಮ್ಮ ಆಟೋದವರು, ಆಟೋ ಡ್ರೈವರ್ಗಳು. ನೋಡ್ರಿ, ನಿಮ್ಮ ದಬ್ಬಾಳಿಕೆ, ನಿಮ್ಮ ದೌರ್ಜನ್ಯ, ನೀವು ಕೆಲಸ ಮಾಡೋ ರೀತಿ, ನೀವು ಪೆನಾಲ್ಟಿ ಹಾಕೋದು, ಪಾಪ ನಮ್ಮ ಆಟೋ ಡ್ರೈವರ್ಗಳಿಗೆ, ನಮ್ಮ ಆಟೋದವ್ರ ಮೇಲೆ ಬಿಟ್ರೆ ನೀವು ದೊಡ್ಡವ್ರನ್ನ ಯಾರನ್ನೂ ರೈಡ್ ಮಾಡಲ್ಲ, ಗೊತ್ತಾಯ್ತಾ? ಆಯ್ತು, ಮೆಟೀರಿಯಲ್ ಕಳ್ಸೋನಲ್ಲ, ಅವ್ನಿಗೆ ಎಷ್ಟು ಬಿಲ್ ಬಂತು, ಏನ್ ಬಂತು ಚೆಕ್ ಮಾಡಿದಾರ? ಕಳ್ಸಿ, ನಿಮ್ಮ ಎಲ್ಲಿಂದ ಬಂತು ಅವ್ರನ್ನ? ಮತ್ತೆ ಏನ್ ಚೆಕ್ ಮಾಡಕ್ಕೆ? ಇವನು ಕರ್ಕೊಂಡೋಗಿ ಅವ್ನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಅವನನ್ನ ನಿಲ್ಲಿಸ್ಕೊಂತೀರಿ, ದುಡ್ಡು ಕೇಳಿಲ್ಲ ಅಲ್ವಾ? ಮತ್ತೆ ಅವನನ್ನ ಏನ್ ಮಾಡ್ತೀರಿ? ತಗೊಂಡೋಗಿ ಸೀಸ್ ಮಾಡಿ ಗಾಡಿನ ನಿಲ್ಲಿಸ್ತೀರಿ, ಹೌದಲ್ವಾ? ಮಾಡಿರೋ ತಪ್ಪು ಯಾರು? ಅವ್ನ್ ಗೋಡೌನವನು. ಏನ ನೀವು ಅವನೆಲ್ಲ ಅವ್ನ್ ಗೋಡನ್ಗೆ ಹೋಗಿ ಹಿಡೀರಿ ನೀವು ರೇ ಮೇಡಮ್ ಅವ್ರೆ, ಅವ್ನ್ ಗೋಡನ್ಗೆ ಹೋಗಿ ನೀನ್ ಎಷ್ಟು ಸ್ಟಾಕ್ ಆಯ್ತಲ್ವಾ? ಇವತ್ತು ಪೆನಾಲ್ಟಿ ಕಟ್ತಾನೆ, ಇದೊಂದಕ್ಕೆ ಪೆನಾಲ್ಟಿ ಕಟ್ತಾನಲ್ವಾ? ಅವ್ನ್ ಗೋಡನ್ ನಲ್ಲಿ ಮೆಟೀರಿಯಲ್ ಎಷ್ಟಿದೆ, ಎಷ್ಟಕ್ಕೆ ಪರ್ಚೇಸ್ ಮಾಡಿದಾನೆ? ನೀವು ರೋಡ್ ಅಲ್ಲಿ ನಿಂತ್ಕೊಂಡು ನಮ್ಮ ಆಟೋದವ್ರನ್ನ ಅಡ್ಡಾಕೊಂಡು ಅವನಿಗೆಲ್ಲ ಪನಿಷ್ಮೆಂಟ್ ಮಾಡೋದು ಮಾಡಿ. ನೀವು ದೊಡ್ಡ ಗೋಡನ್ ಅವ್ರಿಗೆ ಕೋಟಿ ಬಿಸ್ನೆಸ್ ಮಾಡೋರ್ಗೆ ಮಾಡ್ರಿ. ಯಾರಿಗೆ?
ನಿಮ್ಗೆ ಉಳಿದಿದೇನೋ ನಿಮ್ ಕೆಲಸ ಅಲ್ಲ, ಅವ್ರನ್ನ ಚೆಕ್ ಮಾಡೋ ಕೆಲಸ ಅಲ್ಲ. ನೀವು ಸರಿ ಕೆಲಸ ಮಾಡದೇ ಇರೋದಕ್ಕೆ ಮೇಡಮ್ ಅವರು ಗೊತ್ತಿಲ್ಲ ಇವ್ರೆ. ಯಾರಿಗೆ ಹೌದೌದು ನೀವು ಅಲ್ಲೇ ಹೇಳಿದ್ರಲ್ಲ ನೀವು ಐಡಿ ಕಾರ್ಡ್ ಹಾಕಂಗಿಲ್ಲ ಅಂತ. ಹೌದು, ನೀವು ತಿಳ್ಕೊಂಡಿರೋದೇ ಇಷ್ಟು. ಒಬ್ರು ಗೌರ್ಮೆಂಟ್ ಅಧಿಕಾರಿಯಾಗಿ ಯಾರಪ್ಪ ಹೇಳಿದ್ರು? ಒಬ್ರು ಐಡಿ ಕಾರ್ಡ್ ಆಗ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಇದೇ ಒಂದ್ ಸೆಕೆಂಡ್ ಹೇಳ್ತೀನಿ ಕೇಳಿ. ಈಗ ಅವ್ರು ಹೇಳ್ದಂಗೆ 7 ಕೋಟಿ ಇದಾಯ್ತು, ಸೆಂಟ್ರಲ್ ಗೌರ್ಮೆಂಟ್ ಒಂದು ಭಾರತ ಸರ್ಕಾರದ ಆಗ ಬಂದು ಹೊಡ್ಕೊಂಡು ಹೋದ್ರು. ನಾನು ಅಂತ ನನಗೆ ಹೇಳ್ಬೇಡಿ, ನಾನು ಅಂತ ಕೇಳ್ತಿದ್ದೀರಾ ನೀವು. ಏಕವಚನದಲ್ಲೆಲ್ಲ ಮಾತಾಡ್ಬೇಡಿ, ನಾರ್ಮಲ್ ಆಗಿ ಮಾತಾಡಿ. ಆಯ್ತು, ಒಂದ್ ಸೆಕೆಂಡ್ ನಾನು ಹೇಳೋದ್ ಕೇಳಿ. ನೀವು ಮಾತಾಡಿದ್ರಲ್ವಾ, ನೀವು ಒಬ್ರು ಸರ್ಕಾರಿ ಅಧಿಕಾರಿ ಆದ್ಮೇಲೆ ನೀವು ಒಂದು ಐಡಿ ಕಾರ್ಡ್ ಹಾಕ್ಬೇಕು, ಒಂದು ಸರ್ಕಾರದ ಐಡಿ ಕಾರ್ಡ್ ಹಾಕ್ಬೇಕು ಅಂತ ನಿಮಗೆ ಗೊತ್ತಲ್ವಾ? ನೀವು ಯಾಕೆ ಐಡಿ ಕಾರ್ಡ್ ಹಾಕಿಲ್ಲ? ರೇ ನೀವು ಸಿಟಿಒನೇ ಅಲ್ಲ ಕಣ್ರಿ, ನಮ್ಮಿಂದ ನೀವು ಸಿಟಿಒನೇ ಅಲ್ಲ, ನೀವು ಸಿಟಿಒನೇ ಅಲ್ಲ ಕಣ್ರಿ. ತೆಗೀರಿ ನಿಮ್ಮ ಐಡಿ ಕಾರ್ಡ್ ಈಚೆಗೆ. ರೇ ನೀವು ಸಿಟಿಒನೇ ಅಲ್ಲ ಕಣ್ರಿ. ನೀವು ಯಾರೋ ನಿಮ್ಮ ಅಕ್ಕ ತಂಗಿಯರೋ ಸಿಟಿಒ ಇರ್ತಾರೆ, ನೀವು ಮಜಾ ಮಾಡಕ್ ಅವ್ರ ಗಾಡಿಲಿ ಬಂದಿರ್ತೀರಿ. ಮಜಾ ಮಾಡ್ತಾರೆ. ಹೌದು, ನೀವು ಐಡಿ ಕಾರ್ಡ್ ತೋರಿಸಿದ್ರೆ ನೀವು ಸಿಟಿಒ ಸರಿ ಹೊಡಿತೀವಿ. ಎಲ್ಲಾನು ಮಾತಾಡ್ತೀವಿ. ಎಂತ ರೀ ಮೇಡಮ್ ಅವರೇ, ನೀವು ಯಾರೀ ಮಜಾ ಅಂದ್ರೆ ಏನಂತ ನಿಮ್ ಮಜಾ ಅಂದ್ರೆ ಏನಂತ ಅನ್ಕೊಂಡಿದ್ದೀರಿ? ನೀವು ಪ್ರತಿ ಭಾನುವಾರ ಟೋಲ್ ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳಿ. ಇದೇ ನಿಮ್ ಕಾರಲ್ಲಿ ಏನೋ ಟೂರ್ ಕರ್ಕೊಂಡು ಹೆಂಡತಿ ಮಕ್ಕಳನ್ನ 1000 ಜನ ಸಿಗಾಕೊಂಡವ್ರೆ. ನೀವಲ್ಲ, ನೀವು ಸಿಗಾಕೊಂಡಿದಿರ ಬಿಟ್ಟಿದಿರೋ 1000 ಜನ ಸಿಗಾಕೊಂಡವ್ರೆ ಇದೇ ಸರ್ಕಾರಿ ಗಾಡಿನಲ್ಲಿ. ಅಲ್ಲ, ಅವ್ರ ಹೆಂಡತಿ ಮಕ್ಕಳು ಸ್ನೇಹಿತರು ಇವ್ರನ್ನ ಕರ್ಕೊಂಡು ಟೂರ್ ಹೋಗಕ್ಕೆ, ರೆಸಾರ್ಟ್ಗೆ, ಬೀಚ್ ಹೋಗಕ್ಕೆ, ಆರಾಮಾಗಿ ಮಜಾ ಮಾಡಕ್ಕೆ ಮಾಡ್ಕೊಂಡವ್ರೆ. ಮತ್ತೆ ನೀವು ಐಡಿ ಕಾರ್ಡ್ ಹಾಕಕ್ಕೆ ರೆಡಿ ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಏನಂತ ತಿಳ್ಕೊಬೇಕು? ಹಾಕೊಳ್ಳಿ ನೀವು ಐಡಿ ಕಾರ್ಡ್ ನ, ನಾವು ಸಲ್ಯೂಟ್ ಹೊಡಿತೀವಿ. ಮತ್ತೆ ನೀವು ನೋಡ್ರಿ, ನೀವು ಐಡಿ ಕಾರ್ಡ್ ಹಾಕ್ಸೋದನ್ನ ನನಗೆ ಗೊತ್ತು. ನೀವು ಇವತ್ತು ಹಾಕ್ಲಿಲ್ಲ ಅಂದ್ರೆ ನಾಳೆ ಏನಾದ್ರೂ ನೀವು ಹಾಕ್ಲೇಬೇಕು. ಆ ತರ ನಾವು ಮಾಡ್ತೀವಿ. ನಮಗೆ ಅದಿದೆ, ಆ ಶಕ್ತಿ ಇದೆ, ನಮ್ಮ ಪಕ್ಷಕ್ಕೆ ಆ ಶಕ್ತಿ ಇದೆ, ನಾವು ಮಾಡ್ತೀವಿ. ಮತ್ತೆ ನೀವು ಸಿಟಿಒ ಅಂದ್ರೆ ನನಗೆ ಹೆಂಗ್ರಿ ಗೊತ್ತಾಗ್ಬೇಕು ಮೇಡಮ್? ನೀವು ಮತ್ತೆ ನೀವು ಸುಮ್ಮನೆ ನಾನು ಸಿಟಿಒ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಬಿಟ್ರೆ ಬಿಡ್ರಿ, ಬರ ಅದ್ ಏನಾಗುತ್ತೆ ನೋಡಬೇಡ, ಬರ ಅದ್ ಎಷ್ಟು ಪೆನಾಲ್ಟಿ ಹಾಕ್ತಾರೆ ನೋಡೋಣ. ಬರ್ಸ ಹೇಳಿ. ಒಂದ್ ಬೈಟ್ ಕೊಡ್ಬನ್ನಿ. ನೇಚರ್ ಅಲ್ಲ, ನಿಮ್ಗೆ ಅದೇ ಗೊತ್ತಿಲ್ವಲ್ಲ, ನಿಮ್ಗೆ ಬೇಸಿಕ್ ಗೊತ್ತಿಲ್ಲ ಆಯ್ತಾ? ನಿಮ್ಗೆ ಗೊತ್ತಿರೋದು ಇಷ್ಟೇ, ರೋಡಲ್ಲಿ ಹೋಗೋದು, ಯಾರು ಮೆಟೀರಿಯಲ್ ತುಂಬ್ಕೊಂಡು ಹೋಗ್ತಾನೆ ಪಾಪದನು. ರೇ ನೀವ್ ಇದೇ ಶಕ್ತಿನ, ನಿಮ್ಗೆ ಇದೇ ಪವರ್ನ ಸರ್ಕಾರ ಏನ್ ಕೊಟ್ಟೈತೆ? ಸಿಟಿಒ ಅವ್ರೆ ತಗೊಂಡು ಗೋಡನ್ ಹತ್ರ ತೋರಿಸ್ರೆ ನಿಮ್ಮನ್ನ ನಾವು ಮೆಚ್ತೀವಿ ಕಣ್ರಿ. ನಿಮಗೆ ಆ ಶಕ್ತಿ ಇಲ್ಲ, ನಿಮ್ಗೆ ಆ ಶಕ್ತಿ ಇಲ್ವೇ ಇಲ್ಲ. ಯಾವನಾರು ಪಾಪದನ 500 ರೂಪಾಯಿಗೆ 1000 ರೂಪಾಯಿ ಬಾಡಿಗೆ ಹೊಡಿಯನ್ನ ಅಡ್ಡ ಹಾಕೊಂಡ್ಬಿಟ್ಟು ಪಾಪ ಅವನ್ನ ಗಂಟೆಗಟ್ಲೆ ನಿಲ್ಲಿಸ್ಕೊಂಡು ನೀವು ಅವನಿಗೆ ತೊಂದರೆ ಕೊಡ್ತೀರಿ ಅಂದ್ರೆ ನೀವು ಕೆಲಸ ಮಾಡೋ ನೇಚರ್ ಹೆಂಗಿದೆ ಯೋಚನೆ ಮಾಡಿ. ಸರ್ಕಾರ ನಿಮಗೆ ಪವರ್ ಕೊಟ್ಟಿದೆ, ಅದನ್ನ ಉಪಯೋಗಿಸ್ಕೊಳ್ಳಿ, ಅದನ್ನ ಮಾಡಿ. ನಿಮ್ಮನ್ನು ಹೊಗಳ್ತೀವಿ, ಅಷ್ಟು ಮಾಡಿ ಒಂದೊಂಟಿಗೆ ಮಾಡಿ. ಬಂಧುಗಳೇ, ಲೈವ್ ಕ್ಲೋಸ್ ಮಾಡ್ತೀನಿ. ಇವರು ಕಾನೂನು ಪ್ರಕಾರ ಏನ್ ಮಾಡಬೇಕು ಮಾಡಲಿ, ನಮ್ಮ ಅಭ್ಯಂತರ ಏನಿಲ್ಲ. ಯಾಕೆಂದ್ರೆ ನಾವು ಅವರಿಗೆ ಪಾಪ ಈ ಹುಡುಗ ಬಾಡಿಗೆ ಹೊಡಿಯೋಕೆ ನಾವು ಕೇಳ್ಕೊಂಡ್ವಿ ಅವನ್ನ, ಕೊಡ್ರಿ ಮೇಡಮ್ ಇದೊಂದ್ಸಲ ಕೊಟ್ಬಿಡಿ ಅಂತ. ಕೊಡ್ಲಿಲ್ಲ ಅಂತ ಅಂದ್ರೆ ತೊಂದ್ರೆ ಇಲ್ಲ, ಅವ್ನಿಗೆ ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ತಗೊಂಡೋಗಿ. ಆಯ್ತು, ಓಕೆ, ಹೋಗಪ್ಪ.